ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಿಷ್ಕಿಂಧಾಪುರಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ನಟ ನಟಿಯರು ಯಾರು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಡೈರೆಕ್ಟರ್ ಬೈ ಕೌಶಿಕ್, ಪ್ರೊಡ್ಯೂಸರ್ ಬೈ ಸಾಹು ಗಪತಿ. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದೆ ದಿನಾಂಕ ಸೆಪ್ಟೆಂಬರ್ 12, 2025 ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 125 ನಿಮಿಷಗಳ ಕಾಲ ಈ ಮೂವಿಯನ್ನು ತೋರಿಸಿದ್ದಾರೆ. ಲ್ಯಾಂಗ್ವೇಜ್ ತೆಲುಗು. ಯಾವುದೇ ಭಾಷೆಗಳು ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ 34.5 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 12 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಸಿನೆ ಸ್ಕ್ರೀನ್ಸ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಬಾಲ್ ಮುಕುಂದನ್, ಶ್ರೀನಿವಾಸ್, ಅನುಪಮಾ, ಪರ್ಸಿದ್ವಾರ್, ಸಂಧ್ಯಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಆ್ಯಕ್ಟರ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಹಾರರ್ ಮೂವಿ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ ರಾಘವ ಅನ್ನೋ ವ್ಯಕ್ತಿ ಇರ್ತಾರೆ, ಹಾಗೆಯೇ ಮೈಥಿಲಿ ಅನ್ನೋ ವ್ಯಕ್ತಿ ಇರ್ತಾಳೆ. ಮೈಥಿಲಿ ಒಂದು ಹಾರರ್ ಸ್ಟೋರಿಗಳನ್ನು ಒಂದು ಎಕ್ಸ್ಪ್ಲೇನನ್ನು ಮಾಡೋದು, ಹಾಗೆಯೇ ಹಾರರ್ ಸ್ಟೋರಿಗಳನ್ನು ಒಂದು ಫಾರ್ಮ್ ಹೌಸ್ಗಳಿಗೆ ಹೋಗಿ ಒಂದು ಶೂಟಿಂಗನ್ನು ಕ್ರಿಯೇಟ್ ಮಾಡೋದು, ಆ ರೀತಿಯೆಲ್ಲ ಮಾಡ್ತಾಯಿರ್ತಾರೆ ಮೈಥಿಲಿ. ಹಾಗೆಯೇ ರಾಘವ್ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿರ್ತಾನೆ. ರಾಘವ್ ಒಂದು ಫಾರ್ಮ್ ಹೌಸ್ ಇದೆ, ಫೈನ್ ಆಗಿದೆ. ಹಾಗೆಯೇ ಅಲ್ಲಿ ಒಂದು ಹಾರರ್ ಸ್ಟೋರಿ ಕ್ರಿಯೇಟ್ ಮಾಡೋಣ. ಆ ಮನೆ ಒಂದು ಎಲ್ಲರೂ ಕೂಡ ಹೋಗೋಕ್ಕೆ ಭಯ ಪಡ್ತಾರೆ. ಅಲ್ಲಿಗೆ ಹೋಗಿ ನಾವು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ರಾಘವ್ ಕರ್ಕೊಂಡು ಹೋಗ್ತಾನೆ. ಮೈಥಿಲಿ ಕೂಡ ಸರಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗಿ ಏನೇನೆಲ್ಲ ಘಟನೆಗಳು ನಡೀತವೆ, ಹಾಗೆಯೇ ತುಂಬ ಹಾರರ್ ಆಗಿ ನಡೀತವೆ ಅಂತಲೇ ಹೇಳಬಹುದು ಘಟನೆಗಳು. ಹಾಗೆಯೇ ಅಲ್ಲೆಲ್ಲ ಹೆದರ್ಕೋತಾರೆ, ಮತ್ತು ಅವರು ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಹಾಗೆಯೇ ಆ ಒಂದು ಪ್ರೊಸೆಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ, ಹಾಗೆಯೇ ಅವರ ಒಂದು ಶಕ್ತಿಗಳನ್ನೆಲ್ಲ ಕುಗ್ಗಿಸಿ ಅವ್ರನ್ನ ಹಾಗೆಯೇ ಅಲ್ಲಿ ಸುಮಾರು ಪ್ರಯತ್ನಗಳು ಪಡ್ತಾರೆ ಮೈಥಿಲಿ ಹಾಗೂ ರಾಘವನ್. ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ಹಾಗೆಯೇ ಅದೇ ಒಂದು ಸ್ಟೋರಿಯನ್ನು ಪಬ್ಲಿಷನ್ನು ಮಾಡ್ತಾರೆ, ತುಂಬ ವೈರಲ್ ಆಗುತ್ತೆ. ಹಾಗೆಯೇ ಅವ್ರಿಗೆ ಒಂದು ಮ್ಯಾರೇಜ್ ಕೂಡ ಆಗುತ್ತೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.